ನಾನು ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 5th ಆಫ್ ಮಾರ್ಚ್ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ಇಂಟ್ರಾಡೇ ಟ್ರೇಡಿಂಗ್ ಆರ್ ನೀವು US ಮಾರ್ಕೆಟ್ಸಲ್ಲಿ ಟ್ರೇಡ್ ಮಾಡ್ಬೋದು. ಅರ್ಥ ಆಯ್ತಾ? ಯೂಸ್ ಎಕ್ಸ್ನೆಸ್ ಫಾರ್ BTC ಆರ್ ಇಥೀರಿಯಮ್ ಆರ್ ಟ್ರೇಡಿಂಗ್ ಇನ್ ಗೋಲ್ಡ್ ಆ್ಯಂಡ್ ಅಪ್ಸ್ಟಾಕ್ಸ್ ಫಾರ್ ಇಂಡಿಯನ್ ಮಾರ್ಕೆಟ್. ಅರ್ಥ ಆಯ್ತಾ? ನಾವು ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಇಂಡಸ್ಇಂಡ್ ಬ್ಯಾಂಕ್. ಅರ್ಥ ಆಯ್ತಾ? ಸೊ ಗೈಸ್, ಇಂಡಸ್ಇಂಡ್ ಬ್ಯಾಂಕ್ ಅವನ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ ನೋಡಿ. ಫಸ್ಟ್ ಒಂದು ಝೋನ್ ಮಾರ್ಕ್ ಮಾಡ್ತೀನಿ, ಈ ಝೋನ್. ಅರ್ಥ ಆಯ್ತಾ? ಈ ಝೋನ್ ನೋಡಿ, ಇಲ್ಲಿ ಫಾಲ್ ಆಯಿತು, ರಿಟ್ರೇಸ್ಮೆಂಟ್ ತಗೋತು. ಇದೇ ಝೋನಿಂದ ಅಗೇನ್ ಫಾಲ್ ಆಯಿತು, ರಿಟ್ರೇಸ್ಮೆಂಟ್ ತಗೋತು. ಅಗೇನ್ ನೋಡಿ ಇದೇ ಝೋನ್ ಹತ್ರ ಬಂದು ಅಗೇನ್ ಒಂದು ಡಿಪ್ ತಗೊಂಡಿದೆ. ಸೊ ವಾಟ್ ವಿ ಕ್ಯಾನ್ ಸೇ ಇಸ್ ದಿಸ್ ಝೋನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? ದಿಸ್ ಝೋನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಝೋನ್. This is point number 1. Now point number 2. This is left shoulder, this is head, right shoulder it is forming. Completion agila. Artha aita? So this is inverted head and shoulder pattern formation agide. This will be its neckline. Artha aita? Inverted head and shoulder pattern du neckline adu. ಅರ್ಥ ಆಯ್ತಾ? ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಫಿಬೋನಾಚಿನ ಆಲ್ ದ ವೇ ಫ್ರಮ್ ದ ಟಾಪ್ ಟಿಲ್ ಬಾಟಮ್ ಫಿಬೋನಾಚಿ ಹಾಕಿದ್ರೆ ಪ್ರೈಸು 50% ಲೆವೆಲ್ಸಿಂದ ಒಂದು ಡಿಪ್ ತಗೊಂಡಿದೆ. ದಿಸ್ ಈಸ್ ಪಾಯಿಂಟ್ ನಂಬರ್ 3. ಪಾಯಿಂಟ್ ನಂಬರ್ 4, ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ 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 ಆ್ಯಂಡ್ ಸಪೋರ್ಟ್. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ ಟ್ರೆಂಡ್ ಲೈನ್. ಓಕೆನಾ? ದಿಸ್ ಈಸ್ ಪಾಯಿಂಟ್ ನಂಬರ್ 4. ಪಾಯಿಂಟ್ ನಂಬರ್ 5 ನೋಡಿ, ಪ್ರೈಸು ಅಪ್ ಟ್ರೆಂಡ್ ಫಾರ್ಮೇಷನ್ ಆಗಿದೆ. ಏನಕ್ಕಂದರೆ ಇದು ಲೋ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ. ಅರ್ಥ ಆಯ್ತಾ? ಹೈಯರ್ ಲೋಸ್ ಆ್ಯಂಡ್ ಹೈಯರ್ ಹೈ ಫಾರ್ಮೇಷನ್ ಆಗಿದೆ. ದಿಸ್ ಈಸ್ ಪಾಯಿಂಟ್ ನಂಬರ್ 5. ಓಕೆನಾ? ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಒಂದು ಟ್ರೆಂಡ್ ಲೈನ್ನ ಇದೇ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಸೊ ಗೈಸ್, ಇವಾಗ ನಾವು ಫಸ್ಟು ಸಿನಾರಿಯೋಸ್ ಎಲ್ಲ ಬೈಯಿಂಗ್ ಕಡೆ ಇರೋದ್ರಿಂದ ನಾವು ಫಸ್ಟ್ ಲೆಟಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ಸೊ ನಾಳೆ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಈ ಝೋನ್ ಮೇಲೆ ಸಸ್ಟೈನ್ ಆಗಬೇಕು. ಅಂದರೆ ಬೈ ವೆನ್ ಪ್ರೈಸ್ ಸಸ್ಟೈನ್ಸ್ ಅಬೌವ್ 1000 ಲೆವೆಲ್. ಅರ್ಥ ಆಯ್ತಾ? 1000 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬೇಟ್ 1010 and target number 2 is gonna be 1025. ಅರ್ಥ ಆಯ್ತಾ? 1000 ಲೆವೆಲ್ಸ್ ಮೇಲ್ಗಡೆ ಬ್ರೇಕ್ಔಟ್ ಸಿಗ್ತಿದ್ದಂಗೆ ಬೈ ಮಾಡಿ. 1010 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 1, 1025 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2. ಟಾರ್ಗೆಟ್ ನಂಬರ್ 2 ಏನಕ್ಕೆ ಅಲ್ಲಿ ಅಂದರೆ ನೋಡಿ, ಅದಕ್ಕೇ ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ? ಈ ಝೋನ್ ಮಾರ್ಕ್ ಮಾಡ್ತೀನಿ. ಓಕೆ, ಸೊ ಈ ಝೋನ್ ನೋಡಿ, ದಿಸ್ ಝೋನ್ ವಾಸ್ ಆ್ಯಕ್ಟಿಂಗ್ ಆಸ್ ಅ ಮೇಜರ್ ಸಪೋರ್ಟ್. ಅರ್ಥ ಆಯ್ತಾ? ಸೊ ಟಾರ್ಗೆಟು ಸಮ್ವೇರ್ ಅರೌಂಡ್ ಈ ಝೋನ್ ಹತ್ರ ಬರುತ್ತೆ. 1020 or 1025 ಹತ್ರ ನಿಮ್ಮದು ಟಾರ್ಗೆಟ್ ಬರುತ್ತೆ. ಅರ್ಥ ಆಯ್ತಾ? ನಾವು ಲೆಟಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಓಕೆನಾ? ಸೊ ಗೈಸ್, ನಾಳೆ ಯಾವ ಲೆವೆಲ್ಸಲ್ಲಿ ಸೆಲ್ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಅರ್ಥ ಆಯ್ತಾ? ಸೆಲ್ಲಿಂಗ್ ನೋಡಿ, ನಿಮ್ಮದು ಟಾರ್ಗೆಟ್ ಬಂದು ಟಾರ್ಗೆಟ್ ನಂಬರ್ 1 ಬಂದು 970 ವಿಲ್ ಬಿ ಟಾರ್ಗೆಟ್ ನಂಬರ್ 1. ನೆಕ್ಸ್ಟು ಟಾರ್ಗೆಟ್ ನಂಬರ್ 2 ಬಂದು 960. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ.
target number 1 is going to be at 970, target number 2 is going to be at 960. ಅರ್ಥ ಆಯ್ತಾ? Now let us move on to the next stock. Okay guys, so next stock ಬಂದು ICICI Bank. ಅರ್ಥ ಆಯ್ತಾ? So guys, ICICI Bank on a 1 hour time frame ನೀವು ಇಲ್ಲಿ ಏನು ನೋಡ್ಬೋದಂದ್ರೆ ನೋಡಿ, ಇದು ಫಾಲ್, ಇದು ರಿಟ್ರೇಸ್ಮೆಂಟ್. ದಿಸ್ ಇಸ್ ಫಾಲ್, ದಿಸ್ ಇಸ್ ರಿಟ್ರೇಸ್ಮೆಂಟ್. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ನೌ ಲೆಟ್ ಅಸ್ ಮೂವ್ ಆನ್ ಟು 15 ಮಿನಿಟ್ ಟೈಮ್ ಫ್ರೇಮ್. ಓಕೆನಾ? ಸೊ ಗೈಸ್ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನಾನು ಫಸ್ಟ್ ಐಲ್ ಮಾರ್ಕ್ 2 ಝೋನ್. ಅರ್ಥ ಆಯ್ತಾ? 2 ಝೋನ್ ಮಾರ್ಕ್ ಮಾಡ್ತೀನಿ. ಈ ಝೋನ್ ಒಂದು, ಹಾಗೇನೆ ಈ ಝೋನ್ ಒಂದು. ಅರ್ಥ ಆಯ್ತಾ? ಸೊ ಪ್ರೈಸ್ ಇಸ್ ಇನ್ಸೈಡ್ ಅ ರೇಂಜ್. ಅರ್ಥ ಆಯ್ತಾ? ಸೊ ದ ಅಪ್ಪರ್ ಝೋನ್ ವಿಲ್ ಬಿ, the upper zone it is acting as an ರೆಸಿಸ್ಟೆನ್ಸ್ ಝೋನ್. ಹಾಗೆಯೇ ಈ ಕೆಳಗಡೆ ಝೋನ್ ಬಂದು ಸಪೋರ್ಟ್ ಝೋನ್ ಆಗಿ ಆ್ಯಕ್ಟ್ ಮಾಡ್ತಿದೆ. ಅರ್ಥ ಆಯ್ತಾ? ಪ್ರೈಸ್ ಈಸ್ ಇನ್ ರೇಂಜ್. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ, ನಾನು ಇದ್ದೇ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಸೊ ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಎನ್ ರೆಸಿಸ್ಟೆನ್ಸ್ and resistance. This trend line it is acting as an resistance trend line. ಹಾಗೇನೆ ಇವಾಗ ನಾವು ಫಸ್ಟು 2 ಪಾಸಿಬಿಲಿಟೀಸು ಇದೆ ನಾಳೆ. ಇಟ್ ಕ್ಯಾನ್ ಗಿವ್ ಅ ಬ್ರೇಕ್ಔಟ್ ಆರ್ ಅ ಬ್ರೇಕ್ ಡೌನ್. ಅರ್ಥ ಆಯ್ತಾ? ಸೊ ಇವಾಗ ನಾವು ಫಸ್ಟ್ ವಾಟ್ ಇಫ್ ಟುಮಾರೋ ಇಟ್ ಗಿವ್ಸ್ ಅ ಬ್ರೇಕ್ಔಟ್, ಬೈಯಿಂಗ್ ಬಗ್ಗೆ ಮಾತಾಡೋಣ. ಅರ್ಥ ಆಯ್ತಾ? ಸೊ ನಾಳೆ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ಓಕೆ, ಸೊ ನಾಳೆ ನೋಡಿ ಪ್ರೈಸು ಈ ರೆಸಿಸ್ಟೆನ್ಸ್ ಹಾಗೇನೆ ಈ ಟ್ರೆಂಡ್ ಲೈನ್ ಎರಡರ ಮೇಲೂ ಬ್ರೇಕ್ಔಟ್ ಕೊಡಬೇಕು. ಅವಾಗ ಮಾತ್ರ ಬೈಯಿಂಗ್ ನೋಡಿ. ಬೈ ವೆನ್ ಪ್ರೈಸ್ ಕ್ರಾಸಸ್ 1217. ಅರ್ಥ ಆಯ್ತಾ? 1217 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬಿ 1222. ಟಾರ್ಗೆಟ್ ನಂಬರ್ 2 ಈಸ್ ಗೋನ್ ಬಿ at somewhere around 1230. ಅರ್ಥ ಆಯ್ತಾ? ಈ ಟಾಪ್ ಹತ್ರ ಎಲ್ಲೋ ನಿಮ್ಮದು ಟಾರ್ಗೆಟ್ ನಂಬರ್ 2 ಬರುತ್ತೆ. ಓಕೆನಾ? 1217 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1222 ವಿಲ್ ಬಿ ಟಾರ್ಗೆಟ್ ನಂಬರ್ 1. 1230 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೊ ಗೈಸ್, ನಾಳೆ ಯಾವ ಲೆವೆಲ್ಸಲ್ಲಿ ಸೆಲ್ ಮಾಡ್ತೀರಾ ಅಂದರೆ, ಪ್ರೈಸು ನೋಡಿ ಈ ಝೋನ್ ಅಂದರೆ ಈ ಸಪೋರ್ಟ್ ಝೋನ್ ಕೆಳಗಡೆ ಬ್ರೇಕ್ ಡೌನ್ ಕೊಟ್ಟು ಈ ಲೋ ಕಾಣ್ತಿದೆಯಲ್ಲ, ಈ ಲೋ ಕೆಳಗಡೆ ಸಸ್ಟೈನ್ ಆಗಬೇಕು. ಏನಕ್ಕಂದರೆ ಓನ್ಲಿ ಇಫ್ ಯು sell as soon as this support gets broke, this entire zone will be acting as a support. ಅರ್ಥ ಆಯ್ತಾ? ಎಲ್ಲಿಂದ ಬೇಕಾದರೂ ರಿವರ್ಸಲ್ ತಗೋಬೋದು. ಅದಕ್ಕೆ ಪ್ಲೀಸ್ ವೆಯ್ಟ್ ಅಂಟಿಲ್ ಪ್ರೈಸ್ ಬ್ರೇಕ್ಸ್ ದಿಸ್ ಕ್ಯಾಂಡಲ್ಸ್ ಲೋ. ದಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 1200. ಅರ್ಥ ಆಯ್ತಾ? 1200 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದೆ ಹಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬಿ 1196. ಟಾರ್ಗೆಟ್ ನಂಬರ್ 2 ಈಸ್ ಗೋನ್ ಬಿ 1180. ಅರ್ಥ ಆಯ್ತಾ? 1200 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ ಮಾಡಿ. 1196 ವಿಲ್ ಬಿ ಟಾರ್ಗೆಟ್ ನಂಬರ್ 1. 1180 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.